ಚನ್ನಗಿರಿ ಪಟ್ಟಣದ ನವಚೇತನ ಪ್ರೌಢಶಾಲೆಯಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ಹಾಗೂ ವಕೀಲರ ಸಂಘದ ಸಹಯೋಗದಲ್ಲಿ ಬುಧವಾರದಂದು ನಡೆದ ಮಾನವ ಕಳ್ಳ ಸಾಗಣೆ ವಿರೋಧಿ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ 1ನೇ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶೆ ಜಿ ಮಹಾಲಕ್ಷ್ಮಿರವರು, ಮಾನವ ಕಳ್ಳ ಸಾಗಣೆಯು ಆಧುನಿಕ ದಿನದ ಗುಲಾಮಗಿರಿಯ ಒಂದು ರೂಪವಾಗಿದೆ. ಮಾನವ ಕಳ್ಳ ಸಾಗಣೆ ಮಾಡುವುದು ಕಾನೂನಿನ ಪ್ರಕಾರ ಅಪರಾಧವಾಗಿರುತ್ತದೆ ಎಂದು ತಿಳಿಸಿದರು. ಬಲವಂತದ ಪ್ರತಿಕೂಲ ಜೀವನ ಪರಿಸ್ಥಿತಿಗಳಿಂದ ಬಳಲುತ್ತಿರುವ ಜನರಿಗೆ ಆಸೆ, ಆಮಿಷ ಹಾಗೂ ಹಣದ ಆಸೆಯನ್ನು ಒಡ್ಡಿ ಮಾನವ ಕಳ್ಳ ಸಾಗಣೆಯನ್ನು ಮಾನವ ಕಳ್ಳ ಸಾಗಣೆದಾರರು ಮಾಡುತ್ತಾರೆ. ಆದುದರಿಂದ ವಿದ್ಯಾರ್ಥಿಗಳು ಅಪರಿಚಿತ ವ್ಯಕ್ತಿಗಳ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು. ಅಪರಿಚಿತ ವ್ಯಕ್ತಿಗಳ ಬಗ್ಗೆ ಅನುಮಾನ ಬಂದಲ್ಲಿ ಕೂಡಲೇ ಹತ್ತಿರದ ಪೊಲೀಸ್ ಠಾಣೆಗೆ ಮಾಹಿತಿಯನ್ನು ನೀಡಿದರೆ ಪೊಲೀಸರು ಸೂಕ್ತ ಕ್ರಮ ಕೈಗೊಳ್ಳುತ್ತಾರೆ ಎಂದರು. ಈ ಸಂದರ್ಭದಲ್ಲಿ ನವಚೇತನ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿ ಸಿಸ್ಟರ್ ಒಪೇಲಿಯಾ, ಕ್ಷೇತ್ರ ಶಿಕ್ಷಣಾಧಿಕಾರಿ ಎಲ್ ಜಯಪ್ಪ, ಪಿಎಸ್ಐ ಗುರುಶಾಂತಪ್ಪ, ವಕೀಲರ ಸಂಘದ ಕಾರ್ಯದರ್ಶಿ ಎಂಎಸ್ ಜಗದೀಶ್, ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕ ನವೀನ್ ಕಿಶೋರ್, ಶಾಲಾ ಶಿಕ್ಷಕರು ಮತ್ತು ಮಕ್ಕಳು ಉಪಸ್ಥಿತರಿದ್ದರು. ವರದಿ ದೇವರಾಜ್ ಕೆ, ನೆಲ್ಲಿಹಂಕಲು. ಅವ್ರನ್ನೆಲ್ಲ ಗಮನಿಸಿರ್ತೀರ ನೀವು. ಯಾರು ಕೂಡ ನಿಮ್ಮ ಒಂದು ಪ್ರದೇಶದಲ್ಲಿ ವಾಸ ಮಾಡುವಂತ ಜನ ಅಲ್ಲ. ಅವರು ನಿಮ್ಗೆ ಯಾರಿಗೂ ಕೂಡ ಪರಿಚಯ ಇರೋದಿಲ್ಲ, ಹೌದಾ? ಅವರು ಒಬ್ಬ ವ್ಯಕ್ತಿಯನ್ನ ಕಳ್ಳತನ ಮಾಡಿದ ತಕ್ಷಣ ವಿಜಿನ್ಗೆ ಅವರು ತುಳಿಯೋದಾದ್ರೆ 100 ಕಿಲೋಮೀಟರ್ ದೂರ ಅವರಿಂದ ಸಾಗಾಣಿಕೆ ಮಾಡಿಬಿಡ್ತಾರೆ. ಇದು ಒಂದು ದಂಧೆ, ಅಂದ್ರೆ ಸಂಘಟಿತ ದಂಧೆ ಅಂತ ಹೇಳಿ ಕರಿತೀವಿ, ಆರ್ಗನೈಸ್ಡ್ ಕ್ರೈಮ್ ಅಂತ ಹೇಳಿ. ಅಂದ್ರೆ ಈ ಕಳ್ಳತನ ಅಥವಾ ಕಳ್ಳ ಸಾಗಾಣಿಕೆಯನ್ನ ಯಾರೋ ಒಬ್ಬ ವ್ಯಕ್ತಿಯಿಂದ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ಅಂತಾನೆ ಮಾನವ ಕಳ್ಳ ಸಾಗಣೆ ಅನ್ನುವಂತ ಒಂದು ಕಾನ್ಸೆಪ್ಟ್ ಅನ್ನ ನಾವು ಅರ್ಥ ಮಾಡ್ಕೋಬೇಕಂತಂದ್ರೆ ಅದನ್ನ 3 ವಿಧಗಳಾಗಿ ನಾವು ವಿಂಗಡಿಸ್ಕೋಬೇಕಾಗ್ತದೆ. ಮೊದಲನೇದಾಗಿ ಮಕ್ಕಳ ಕಳ್ಳ ಸಾಗಣೆ, ಎರಡನೇದಾಗಿ ಹೆಣ್ಣುಮಕ್ಕಳ ಕಳ್ಳ ಸಾಗಣೆ, ಮೂರನೇದಾಗಿ ಯುವಕರು ಮತ್ತು ವೃದ್ಧರ ಕಳ್ಳ ಸಾಗಾಣಿಕೆ ಅಂತ. ಮೊದಲನೇದಾಗಿ ನೋಡೋದಾದ್ರೆ ಮಕ್ಕಳ ಕಳ್ಳ ಸಾಗಣೆ ಅಂದ್ರೆ 14 ವರ್ಷದ ಒಳಗಡೆ ಇರುವಂತಹ ಮಕ್ಕಳನ್ನ ಕಳ್ಳ ಸಾಗಣೆ ಮಾಡ್ತಾರೆ. ಯಾಕೆ ಮಾಡ್ತಾರೆ? ನೀವು ಆಲ್ರೆಡಿ ನ್ಯೂಸ್ಗಳಲ್ಲಿ ಮತ್ತೆ ನ್ಯೂಸ್ ಚಾನಲ್ಗಳಲ್ಲಿ ಮೊಬೈಲ್ಗಳಲ್ಲಿ ಕಳ್ಳ ಸಾಗಣೆ ಅಂತಂದ್ರೆ ಮನುಷ್ಯರನ್ನ ಅವರ ಇಚ್ಛೆಗೆ ವಿರುದ್ಧವಾಗಿ ಬಲವಂತದಿಂದ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಣೆ ಮಾಡೋದು. ಇದನ್ನ ಮಾನವ ಕಳ್ಳ ಸಾಗಣೆ ಅಂತ ಹೇಳಿ ಕರಿತೀವಿ. ಇಂಗ್ಲಿಷ್ ನಲ್ಲಿ ಹ್ಯೂಮನ್ ಟ್ರಾಫಿಕಿಂಗ್ ಅಂತ ಹೇಳಿ ಕರಿತೀವಿ. ಯಾಕೆ ಮಾನವರನ್ನ ಕಳ್ಳ ಸಾಗಣೆ ಮಾಡ್ತಾರೆ? ಯಾಕೆ ಇರಬಹುದು? ಮತ್ತೆ ಯಾರು ಕಳ್ಳ ಸಾಗಣೆ ಮಾಡ್ತಾರೆ? ಮತ್ತೆ ಯಾರ್ಯಾರನ್ನ ಕಳ್ಳ ಸಾಗಣೆ ಮಾಡ್ತಾರೆ? ಮಕ್ಕಳು ಆಟ ಆಡೋಕೆ ಹೋಗಿರ್ತಾರೆ, ವಾಪಸ್ ಬರೋದಿಲ್ಲ. ಮಕ್ಕಳು ಸ್ಕೂಲ್ ಅಟೆಂಡ್ ಮಾಡಕ್ ಹೋಗ್ತಾರೆ, ವಾಪಸ್ ಬರೋದಿಲ್ಲ ಮನೆಗೆ. ಮತ್ತೆ ತೊಟ್ಲಲ್ಲಿ ಮಕ್ಕಳನ್ನ ಹಾಕಿರ್ತಾರೆ, ವಾಪಸ್ ಬರೋದಿಲ್ಲ. ಹಾಸ್ಪಿಟಲ್ ಒಬ್ಳು ತಾಯಿ ಮಗುಗೆ ಜನನ ಕೊಟ್ಟಿರ್ತಾರೆ, ಆದ್ರೆ ಆ ತಾಯಿಗೆ ಪ್ರಜ್ಞೆ ಬಂದು ನೋಡಿದ ತಕ್ಷಣ ಆ ಮಗು ಆಕೆ ಹತ್ರ ಇರೋದೇ ಇಲ್ಲ. ಈ ತರದೆಲ್ಲ ನೀವು ದೃಶ್ಯಾವಳಿಗಳನ್ನ ನೋಡಿರ್ತೀರಾ, ಹೌದಾ? ಫಸ್ಟ್ ಅವರು ನಾವು ಎಲ್ಲಿ ಹೋಗ್ತೀವಿ, ಏನ್ ಮಾಡ್ತೀವಿ, ಪ್ರತಿದಿನ ನಾವು ಏನೇನು ಕೆಲಸ ಮಾಡ್ತೀವಿ ಅಂತ ಹೇಳಿ ಫಸ್ಟ್ ಅವ್ರು ಏನ್ ಮಾಡ್ತಾರೆ? ವಾಚ್ ಮಾಡ್ತಾರೆ, ನಿರಂತರವಾಗಿ ವಾಚ್ ಮಾಡ್ತಾರೆ. ಆಮೇಲಿಂದ ಒಂದು ಸ್ವಲ್ಪ ಟೈಮ್ ಆ ವ್ಯಕ್ತಿಯನ್ನ ಬೇರೆ ಯಾವುದೇ ವ್ಯಕ್ತಿಗೂ ಇನ್ಫಾರ್ಮೇಶನ್ ಸಿಗದೆ ಇಲ್ಲ ಅವನಿಗೆ, ಅವರನ್ನ ಬೇರೆ ಕಡೆಗೆ ಸಾಗಾಟ ಮಾಡ್ತಾರೆ. ಇದು ಆ ವ್ಯಕ್ತಿಗೆ ಗೊತ್ತಿದ್ದಂತೆ ಆಗುವಂತ ಸಾಗಾಣಿಕೆ. ಇನ್ನೊಂದು ತರದ ಸಾಗಾಣಿಕೆ ಇದೆ, ಏನ್ ಗೊತ್ತಾ? ಮನೆಯಲ್ಲಿ ತಾಯಿ ತಂದೆ ಅಥವಾ ಅವರ ರಿಲೇಟಿವ್ಸ್ ಅವ್ರ ಒಪ್ಪಿಗೆ ಮೇರೆಗೆ ನಾವು ಸುಮ್ಮನೆ ಆಗ್ತೀವಿ, ಹೌದಾ? ಅಥವಾ ಅಲ್ಲಿನ ಜನ ನಮ್ಮ ಕರ್ನಾಟಕಕ್ಕೆ ಬಂದಾಗ, ಅಥವಾ ತಮಿಳುನಾಡಿನ ಜನ ನಮ್ಮ ಕರ್ನಾಟಕಕ್ಕೆ ಬಂದಾಗ, ಅಥವಾ ಅಸ್ಸಾಂ ಜನ, ಹಿಂದಿ ಅವರು ಒಂದು ಸ್ವಲ್ಪ ಮಾತಾಡ್ತೀವಿ ನಾವು. ಅಸ್ಸಾಮಿ ಲ್ಯಾಂಗ್ವೇಜು, ಮರಾಠಿ, ಬೆಂಗಾಲಿ ಲ್ಯಾಂಗ್ವೇಜ್ ಎಲ್ಲ ನಮ್ಗೆ ಬರಲ್ಲ. ಆ ಥರ ಪ್ರದೇಶಗಳಿಗೆ ಹೋದಾಗ ನಾವು ನಿಜವಾಗ್ಲೂ ಹೆಲ್ಪ್ಲೆಸ್ ಆಗ್ಬಿಡ್ತೀವಿ. ಅಂದ್ರೆ ನಮಗೆ ಯಾರು ಕರ್ಕೊಂಡು ಹೋಗಿರ್ತಾರೆ ಅವ್ರ ಕೈ ಕೈಯಿಂದ ನಾವು ಇರಲೇಬೇಕಾಗುತ್ತೆ. ಇದು ಮನೆಯವರ
ಅವರ ಒಪ್ಪಿಗೆ ಮೇರೆಗೆ ಕರ್ಕೊಂಡು ಹೋಗುವಂಥದ್ದು. ITBT ಅಂದ್ರೆ ಅಂತ ಮಕ್ಕಳನ್ನ, ವೃದ್ಧರನ್ನ, ಹೆಣ್ಮಕ್ಳನ್ನ ಕಳ್ಳತನ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡೆ ಕಳ್ಳತನವನ್ನ ಮಾಡಿರ್ತಾರೆ. ಯಾಕೆ, ಯಾವ ಉದ್ದೇಶಕ್ಕೋಸ್ಕರ ಕಳ್ಳತನ ಮಾಡ್ತಾರೆ? ಯಾಕೆಂದ್ರೆ ಈಗ ಅಂದ್ರೆ ನೀವೆಲ್ಲ ತಿಳ್ಕೊಂಡಿದ್ದೀರಿ, ಟಿವಿಗಳಲ್ಲಿ ಗೌರ್ಮೆಂಟ್ ಕೆಲಸ ಕೊಡಿಸ್ತೀವಿ ಅಂತ ಹೇಳಿ ಕರ್ಕೊಂಡು ಹೋದ್ರು, ITBT ಕಂಪ್ನಿಗಳಲ್ಲಿ ಕೆಲಸ ಕೊಡಿಸ್ತೀವಿ ಅಂತ ಹೇಳಿ ಕರ್ಕೊಂಡು ಹೋದ್ರು. ಹಂಗಂತ ಕರ್ಕೊಂಡು ಹೋದವರು ಅಂದ್ರೆ ನಮ್ಮ ಏನು ನಮಗೆ ಗೊತ್ತಿರುವಂತಹ ಪರಿಚಿತ ಪ್ರದೇಶ ಏನಿದೆ ಅಲ್ಲಿಂದ ದೂರ ಕರ್ಕೊಂಡು ಹೋಗ್ತಾರೆ. ಅಂದ್ರೆ ಅಲ್ಲಿನ ಭಾಷೆ ನಮಗೆ ಗೊತ್ತಿರೋದಿಲ್ಲ, ಅಲ್ಲಿನ ಜನ ನಮಗೆ ಅಪರಿಚಿತರಾಗಿರ್ತಾರೆ. ಮತ್ತೆ ನಮಗೆ ಯಾರ ಜೊತೆಗೂ ಕೂಡ ನಾವು ಏನಾಗಿದ್ದೀವಿ ಅಂತ ಹೆಚ್ಚಿನ ಮತ್ತು ಆತ್ಮೀಯ ಮಕ್ಕಳೇ, ನಿಮಗೆಲ್ಲ ಬೆಳಗಿನ ಹ್ಯಾಪಿ ಮಾರ್ನಿಂಗ್. ನಾವು ನಿಮ್ಮ ಶಾಲೆಯಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿಯ ವತಿಯಿಂದ ಮಾನವ ಕಳ್ಳ ಸಾಗಣೆ ವಿರೋಧಿ ದಿನವನ್ನ ಆಚರಿಸಬೇಕು ಅಂತ ಹೇಳಿ ಬಂದಿದೆ. ಏನು ಈ ಮಾನವ ಕಳ್ಳ ಸಾಗಣೆ ಅಂತಂದ್ರೆ